ಕೊಟ್ಟಿದ್ದಾರೆ. ಸಮಾಧಿ ಮೇಲೆ ತಿಥಿ ಪದಾರ್ಥಗಳನ್ನು ಇಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ MES ತಿಥಿ ಕಾರ್ಯ ಮಾಡಿ ವ್ಯಂಗ್ಯವಾಡಿದ್ದಾರೆ. ಅಂದರೆ ನಿಮ್ಮ ಕತೆ ಮುಗೀತು, ಇನ್ನು ಮುಂದಕ್ಕಾದರೂ ಸೈಲೆಂಟ್ ಆಗಿರಿ ಅಂತ. ನಿಮ್ಮ ಉಪಟಳ ಇಲ್ಲಿಗೆ ನಿಲ್ಲಬೇಕು, ಇಲ್ಲಾಂದ್ರೆ ಈಗೇನು ಸಾಂದರ್ಭಿಕವಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೀವಿ ಇದನ್ನ ನಿಜ ಮಾಡಿಬಿಡ್ತೀವಿ ಅಂತ. ಅಲ್ಲಿ ನೋಡಿ, ಅಲ್ಲಿ ಚಿತ್ರಣವನ್ನು ನೋಡ್ತಾ ಇದ್ದೀರಾ. ಅಂದರೆ ಪ್ರತಿಭಟನೆಗೆ ಒಂದು ನ್ಯೂ ಟಚ್ ಕೊಟ್ಟಿದ್ದಾರೆ. ತಿಥಿ ವಡೆ ಅಂದರೆ ತಿಥಿ ಮಾಡೋ ಸಂದರ್ಭದಲ್ಲಿ ಏನೆಲ್ಲ ಪದಾರ್ಥಗಳನ್ನು ಖಾದ್ಯಗಳನ್ನು ಇಡ್ತಾರೆ ಅದನ್ನು ಒಂದು ಸಮಾಧಿ ರೀತಿಯಲ್ಲಿ ರೂಪಿಸಿ ಅದ್ರ ಮೇಲೆ ಇಟ್ಟು ಮುಗಿತು ನಿಮ್ಮ ಕತೆ ಅಂತ. ಇನ್ನು ಮುಂದೆಯೂ ಕೂಡ ಹೀಗೆ ಮುಂದುವರಿಸ್ಕೊಂಡು ಹೋದರೆ ಇದೇ ಕೆಲಸವನ್ನು ಮಾಡಬೇಕಾಗುತ್ತೆ, ಹುಷಾರ್ ಅಂತ ಎಚ್ಚರಿಕೆ ಕೊಡೋದ್ರ ಮುಖಾಂತರ MES ಪುಂಡರ ತಿಥಿ ಅಂತ ಬರೆದಿಟ್ಟಿದ್ದಾರೆ ನೋಡಿ ಅಲ್ಲಿ. ಏನೋ ಈ ವಿಭಿನ್ನ ಪ್ರೊಟೆಸ್ಟ್ ಬಗ್ಗೆ ನನ್ನ ಕಲೀಗ ಶರಣ್ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಕರ್ನಾಟಕ ಬಂದ್ನ ಕಾವು ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಈಗ ಫ್ರೀಡಂ ಪಾರ್ಕ್ನಲ್ಲಿ ವಿಭಿನ್ನವಾದಂತಹ ಪ್ರತಿಭಟನೆ ಕೂಡ ನಡೀತಿರೋದು ಗಮನಿಸ್ತಾ ಇರಬಹುದು. ತಿಥಿ ವಡೆಗಳನ್ನ ಇಟ್ಟು ಕನ್ನಡಿಗರ ವಿರುದ್ಧ ಏನೋ ಮರಾಠಿಗಳು ಪುಂಡಾಟಿಕೆಯನ್ನ ಮಾಡಿದ್ದಾರೆ. ಇದರ ವಿರುದ್ಧ ಆಕ್ರೋಶವನ್ನ ಕೂಡ ನಮ್ಮ ವಿಜಯ ಸೇನೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಅದರ ಅಧ್ಯಕ್ಷರೇ ಇದ್ದಾರೆ. ಸರ್, ಈಗ ವಿಭಿನ್ನವಾದಂತಹ ಒಂದು ಪ್ರತಿಭಟನೆ, ತಿಥಿ ವಡೆಗಳನ್ನ ಇಡ್ತಾ ಇದ್ದೀರಾ, ಏನಿದು ಅಂತ? ಸರ್, ಇದರ ಅರ್ಥ ತಿಥಿ ವಡೆ ಏನಕ್ಕೆ ಇಟ್ಟಿದ್ದೀವಿ ಅಂತಂದರೆ ಮರಾಠಿ ಪುಂಡರಿಗೆ MES ಪುಂಡರಿಗೆ ತಿಥಿ ವಡೆ ತಿನ್ನಲಿಕ್ಕೆ ಮಾತ್ರ ಲಾಯಕು. ನೀವು ಬೆಳಗಾವಿಗೆ ಬಂದು ಒಂದು ಇಡೀ ಮಣ್ಣು ಎತ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ. ಯಾವತ್ತಿದ್ರೂ ಸಹ ಬೆಳಗಾವಿ ನಮ್ಮದು, ಕನ್ನಡಿಗರು ನಮ್ಮದೇ. ನಿಮ್ಮ ಉಪಟಳವನ್ನು ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿದ್ರೆ ನಿಮಗೆ ತಿಥಿ ವಡೆ ಮಾತ್ರ ಮಿಕ್ಕಿದೆ. ಬಹುಶಃ ನಿಮ್ಮ ಉಪಟಳ ಹಿಂದೆ ಇದ್ದರೆ ನಿಜವಾಗಿಯೂ ತಿಥಿ ವಡೆಗಳನ್ನು ನಿಮಗೆ ಕೊಡ್ತೀವಿ ಸ್ವಾಮಿ. ಸರ್, ಈಗ ಪ್ರಮುಖವಾಗಿ ಸರ್ಕಾರ ಕೂಡ ಒಂದಿಷ್ಟು ಬೆಂಬಲವನ್ನ ನೀಡ್ತಾ ಇಲ್ಲ. ಸರ್ಕಾರ ನಿಮ್ಮನ್ನ ಹೋರಾಟಗಾರರನ್ನ ಯಾವ ರೀತಿಗೆ ಹತ್ತಿಕ್ತಾ ಇದೆ ಅಂತ ಹೇಳಿದ್ರೆ ರಸ್ತೆಗೆ ಇಳಿಯೋದಿಕ್ಕೆ ಬಿಡ್ತಾ ಇಲ್ಲ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್, ಎಲ್ಲ ಒಂದು ಕಡೆ ಸರ್ಕಾರ, ರಾಜ್ಯ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರ ಮಿಂಗಲ್ ಆಗಿ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತದೆ. ಯಾಕೆ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು MLA MP ಗಳಿಗೆ ಅಥವಾ ಸಚಿವರುಗಳಿಗೆ ಮಹಾರಾಷ್ಟ್ರ ಪುಂಡ್ರಿಂದ ಬಹುಶಃ ಫಂಡಿಂಗ್ ಬರ್ತಾ ಇರಬೇಕು. ಆ ಕಾರಣದಿಂದಾಗಿ ಈ ಬಂದು ಹೇಗೂ ಯಶಸ್ವಿ ಆಗಬಾರ್ದು, ಹೇಗಾದರೂ ಮಾಡಿ ಹತ್ತಿಕ್ಕಲೇಬೇಕು ಎನ್ನುವಂಥದ್ದನ್ನು ಪೊಲೀಸರನ್ನು ಬಳಸ್ಕೊಂಡು ಇವತ್ತು ಸರ್ಕಾರ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಹೋರಾಟಗಾರರು ಕೈಕಟ್ಟು ಕೂರೋದಿಲ್ಲ. ಹೋರಾಟ ಸಿದ್ಧ. ನಮ್ಮ ಹೋರಾಟ ಅಚಲ, ನಮ್ಮ ಹೋರಾಟ ನಿಶ್ಚಲ. ನಮ್ಮ ಹೋರಾಟ ಕನ್ನಡಿಗರ ಪರ, ಯಾವತ್ತಿದ್ರು ಕನ್ನಡಿಗರ ಪರ. ನೀವು ನಮ್ಮ ಮೇಲೆ ಕೇಸನ್ನು ದಾಖಲಿಸ್ಬೋದೇ ವಿನಃ ಬೇರೇನು ಮಾಡಲಿಕ್ಕಾಗಲ್ಲ. ಗೂಂಡೆ ಆಕ್ಟ್ ಹಾಕೋಕ್ಕಾಗಲ್ಲ. ನಾವು ಕಳ್ಳರಲ್ಲ, ಸುಳ್ಳರಲ್ಲ, ಕೊಲೆಗಾರಗಳಲ್ಲ, ರೌಡಿ ಶೀಟರ್ಗಳಲ್ಲ. ಮಾನ್ಯ ನ್ಯಾಯಾಲಯ ಇದೆ. ನಮಗಾಗುವಂಥ ಅನ್ಯಾಯಗಳನ್ನು ನಾವು ನ್ಯಾಯದಲ್ಲಿ ನೋಡ್ಕೋತೀವಿ. ಪೊಲೀಸರಿಗೆ ಮನವಿ ಮಾಡೋದಿಷ್ಟೇ, ದಯಮಾಡಿ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಬೇಡಿ. ಹೋರಾಟಗಾರರಿಗೆ ಹೋರಾಟ ಮಾಡಲಿಕ್ಕೆ ಬಿಡಿ. ಯಾಕೆಂತಂತ ಹೇಳಿದ್ರೆ ನಿಮ್ಮ ಒಂದು ತಾಕತ್ತನ್ನು ಪ್ರದರ್ಶನ ಎಲ್ಲಿ ಮಾಡಬೇಕು ಗೊತ್ತಾ ಸ್ವಾಮಿ? ಮೈಸೂರಿನಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ಚಿತ್ರದುರ್ಗದಲ್ಲಿ ಅಲ್ಲೇನು ಮಾಡಿದ್ರು. ಇಂಥವ್ರ ಮೇಲೆ ನಿಮ್ಮ ಒಂದು ಗದಪ್ರಹಾರ ನಡೀಲಿ, ಹೋರಾಟಗಾರರ ಮೇಲೆ ಬೇಡ. ಯಾಕೆ ಅಂತಂತ ಹೇಳಿದ್ರೆ ಇವತ್ತು ನಮಗಾಗಿ ಹೋರಾಟವನ್ನು ಮಾಡ್ತಾ ಇಲ್ಲ, ನಮ್ಮ ಮಕ್ಕಳಿಗಾಗಿ ಹೋರಾಟವನ್ನು ಮಾಡ್ತಾ ಇಲ್ಲ. ಕನ್ನಡಿಗನ ಮಾನ ಪ್ರಾಣವನ್ನು ಕಾಪಾಡಲಿಕ್ಕೆ ಇವತ್ತು ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಹಾಗಾಗಿ ನೀವು ನಿಜವಾದ ಕನ್ನಡಿಗರಾದರೆ ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕು. ಕನ್ನಡ ಪರ ಹೋರಾಟಗಾರರನ್ನು ಆರಕ್ಷಕರು ಬೆಂಬಲಿಸಲೇಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಸರ್, ಈಗ ಈ ಒಂದು ಸಮಾಧಿ ಮಾಡಿದ್ದೀರಾ, ಅದರ ಜೊತೆಗೆ ತಿಥಿ ವಡೆಗಳನ್ನ ಇಟ್ಟಿದ್ದೀರಾ, ಯಾರಿಗೆ ಅದು? ಸರ್ಕಾರಕ್ಕೆ ಅಥವಾ ಮರಾಠಿ ಪುಂಡರಿಗ? ಖಂಡಿತ ಸರ್ಕಾರಕ್ಕಲ್ಲ. ಸರ್ಕಾರ ಕನ್ನಡಿಗರದ್ದು. ಕನ್ನಡಿಗರ ಮತದಾನದಿಂದ ಗೆದ್ದಂಥ ಸರ್ಕಾರಕ್ಕಲ್ಲ. ಅಲ್ಲಿ ಕ್ಲಿಯರ್ ಆಗಿ ಬರೆದಿದ್ದೀವಿ, MES ಪುಂಡರ ತಿಥಿ ಕಾರ್ಯ. ಇದು MES ಪುಂಡರ ತಿಥಿ. ಅಲ್ಲಿಟ್ಟಿರ್ತಕ್ಕಂಥ ನೀರು, ಅಲ್ಲಿಟ್ಟಿರ್ತಕ್ಕಂಥ ಪಾಯಸ, ಅಲ್ಲಿಟ್ಟಿರ್ತಕ್ಕಂಥ ವಡೆ MES ಪುಂಡರಿಗೆ. ಅಂದರೆ ಇಲ್ಲಿಗೆ ಅವ್ರು ಸತ್ತಿದ್ದಾರೆ, ತಿಥಿ ಆಗೋಗಿದೆ. ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ಹಾಲು ತುಪ್ಪವನ್ನು ಸಹ ಬಿಡ್ತೀವಿ. ಇದು MES ಪುಂಡರಿಗೆ ತಿಥಿ ಕಾರ್ಯ, ಸರ್ಕಾರಕ್ಕಲ್ಲ. ಸರಿಗ ಒಂದಿಷ್ಟು ಚಿತ್ರರಂಗ ನಟರು ಸಾಥನ್ನು ನೀಡ್ತಾ ಇಲ್ಲ, ಬರೀ ಒಂದು ಸಿನಿಮಾಗಳನ್ನ, ಒಂದು ಶೋವನ್ನು ಕ್ಲೋಸ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ? ನಾಚಿಕೆ ಆಗಬೇಕು, ಚಿತ್ರರಂಗಕ್ಕೆ ನಾಚಿಕೆ ಆಗಬೇಕು ಸ್ವಾಮಿ. ನಿಮಗೆ ಕನ್ನಡಿಗರ ಹಣ ಬೇಕು, ಕನ್ನಡಿಗರ ಬೆಂಬಲ ಬೇಕು, ಕನ್ನಡಿಗರು ಬೇಡ ನಿಮಗೆ. ಯಾಕೆ ಅಂತಂದರೆ ನೀವೆಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಗಳು. ನೀವು ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ
ಕನ್ನಡಿಗರು ಇವತ್ತು ಕನ್ನಡ ಚಲನಚಿತ್ರ ರಂಗ ಇರಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಬದುಕೇ ಇಲ್ಲ. ಕನ್ನಡಿಗರಿಂದ, ಕನ್ನಡತನದಿಂದ, ಕನ್ನಡಿಗರ ಹಣದಿಂದ ಬದುಕನ್ನು ಕಟ್ಕೊಂಡಿದ್ದೀರಿ. ನಾಚಿಕೆ, ಮಾನ, ಮರ್ಯಾದೆ ನಿಮ್ಗೆ ಇಲ್ವೇ ಇಲ್ಲ ಸ್ವಾಮಿ. ಇದಿಷ್ಟು ಕನ್ನಡಿಗರ ಆಕ್ರೋಶವನ್ನ ಹೊರಗಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯ ಪುಂಡರಿಗೆ ಸಮಾಧಿಯನ್ನ ಕಟ್ಟಿ ತಿಥಿವಡೆಯನ್ನ ಇಟ್ಟು ಅವರು ಇನ್ನು ಮೇಲೆ ಇರೋದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ಕೂಡ ಸಾರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ರಾಜ್ಯಾದ್ಯಂತ ಕರ್ನಾಟಕ ಬಂದ್ನ ಬಿಸಿ ಜೋರಾಗ್ತಾ ಇದೆ. ಕೊಪ್ಪಳದ ಹಿಟ್ನಾಳ್ ಟೋಲ್ ಗೇಟ್ನಲ್ಲಿ ಪ್ರೊಟೆಸ್ಟ್ ಮಾಡೋದರ ಮುಖಾಂತರ ಮಹಾರಾಷ್ಟ್ರದ ಲಾರಿಗಳನ್ನು